तद्ध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। श्रीगुरुभ्यो नमः। हरिः ओं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 171ನೇ ಶ್ಲೋಕ. ಯಸ್ಯನ ಪ್ರತಿಯೋದ್ಧಾಸ್ತಿ ಭೀಮಮೇಕಂ ಋತೆ ಕ್ವಚಿತ್ ಅನ್ವಿಷ್ಯಾಪಿ ತ್ರಿಲೋಕೇಶು ಸಯೇಷಃ ಮುಸಲಾಯುಧಃ. ಅಂದರೆ ಬಲಭದ್ರನ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಯಸ್ಯ ಇತ್ಯಾದಿ ಭಾರತ ವಚನ, ಮಹಾಭಾರತದಲ್ಲಿ ಬಂದಿರುವ ವಾಕ್ಯ. ಪ್ರತಿಯೋದ್ಧ ನಾಸ್ತಿ, ಬಲರಾಮನಿಗೆ ಪ್ರತಿಯಾಗಿ ಯುದ್ಧ ಮಾಡುವ ಸಾಮರ್ಥ್ಯ, ಅಂದರೆ ಅವರನ್ನು ಎದುರಾಕಿ ಯುದ್ಧ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ. ಯಸ್ಯನ ಪ್ರತಿಯೋದ್ಧ ಅಸ್ತಿ ಭೀಮಮೇಕಂ ಋತೆ ಕ್ವಚಿತ್. ಭೀಮಸೇನ ದೇವರನ್ನ ಬಿಟ್ಟು, ಅದು ಕೆಲವು ಸಂದರ್ಭದಲ್ಲಿ. ಕ್ವಚಿತ್ ಅಂತ ಯಾಕೆ ಅಂದ್ರೆ, ಶುಕ್ಲಕೇಶ ಆವೇಶ ಬಂದಾಗ ಭೀಮಸೇನ ದೇವರು ಯುದ್ಧ ಮಾಡ್ತಾ ಇಲ್ಲ. ಬಲರಾಮನಲ್ಲಿ ಪರಮಾತ್ಮನ ಶುಕ್ಲಕೇಶ ಆವೇಶ ಅದರಿಂದ ಅಂತ ದೇವರು ಬಲರಾಮ ಸೋಲಿಸ್ತಾ ಇದ್ರು. ಆದ್ರೆ ಬೇರೆಯವರು ಅದು ಆಗ್ತಿಲ್ಲ. ಹುಟ್ಟಿದ್ರು ಕೂಡ ಯುದ್ಧ ಮಾಡ 3 ಲೋಕದಲ್ಲಿ ಹುಡುಕಿದ್ರು ಕೃಷ್ಣೇ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಕಟ್ ಆಗ್ತಾ ಇದೆಯಾ? ಹೌದು. ನಮಸ್ಕಾರ ಗುರುಗಳೇ. ವಾಯ್ಸು ಕಟ್ ಆಗ್ತದ? ಈಗಲೇ ಸರಿ ಅದ ಗುರುಗಳೇ? ಈಗ ಸರಿ ಇದೆಯಾ? ಸರಿ. ಅಧುನಾ ಇಂದ್ರಾವತಾರಸ್ಯ ಅರ್ಜುನಸ್ಯ ಸ್ವರೂಪಮಾಹ ತಥಾ ಇತಿ. ಹಾಗೆ ಅಂತ ಬಲಭದ್ರನ ವಿಚಾರವನ್ನ ಹೇಳಿದ ಮೇಲೆ ಇಂದ್ರದೇವರ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಸ್ಮಾತ್ ಕಾರಣಾತ್ ಭೀಭತ್ಸುಹು, ಯಾವ ಕಾರಣದಿಂದ ರೋಹಿಣೇಯನ ತ್ವಯಾಚ ಕೃಷ್ಣೇನ ಚ ಭೀಭತ್ಸುಹು. ಇದು ಯುಧಿಷ್ಠಿರ ಭೀಮನಿಗೆ ಹೇಳುವ ಮಾತು. ಭೀಭತ್ಸು ಅಂದ್ರೆ ಅರ್ಜುನ. ಅದೇ ಭೀಭತ್ಸು ಅರ್ಜುನ ಮತ್ತು ರೋಹಿಣೇಯ, ರೋಹಿಣಿಯ ಮಗನಾದ ಬಲರಾಮ, ಮತ್ತು ತ್ವಯ ಅಂದ್ರೆ ನೀನು, ಅಂದ್ರೆ ಭೀಮಸೇನನ್ನು ಹೇಳೋದು. ಮಹಾತ್ಮನ ಕೃಷ್ಣೇನ, ಇನ್ನು ಸರ್ವೋತ್ತಮನಾದ ಕೃಷ್ಣ. ಇವರಿಂದ ಸರ್ವವಿದ್ಯಾಸು, ಎಲ್ಲಾ ವಿದ್ಯೆಯಲ್ಲೂ ಪಾರಂಗತರಾದವರು ನೀವು 4 ಜನ. ಯಾರ್ಯಾರು? ಭೀಮ, ಬಲಭದ್ರ, ಅರ್ಜುನ, ಇವರಿಗೆ ಸ್ವಾಮಿಯಾದ ಶ್ರೀಕೃಷ್ಣ. ಹಾಗೆ ಅಂತ. ಅನೇನ ಕೃಷ್ಣಾತ್ ವಾಯೋರ್ ಬಲರಾಮಾಚ ಅನಂತರಂ ಅರ್ಜುನ ಇತ್ಯುಕ್ತಂ ಭವತಿ. ಇದರಿಂದ ಏನ್ ಹೇಳಿದಂಗೆ ಆಯಿತು? ಕೃಷ್ಣ, ಭೀಮ, ಬಲರಾಮ ನಂತರ ಅರ್ಜುನನ ಸ್ಥಾನ ಅಂತ ಹೇಳಿದಂಗೆ ಆಯಿತು. ನೋಡಿ, ಮಹಾಭಾರತದ ವಾಕ್ಯ ಎಷ್ಟು ಸ್ಪಷ್ಟ ತಾರತಮ್ಯವನ್ನ ಹೇಳ್ತಾ ಇದೆ ನೋಡಿ.
ತಾರತಮ್ಯವನ್ನೇ ಇಲ್ಲ ಅಂತ ಹೇಳಿಬಿಟ್ರೆ ಈ ವಾಕ್ಯಕ್ಕೆಲ್ಲ ವಿರೋಧ ಬಂದ್ಬಿಡುತ್ತದೆ. ಆದರೆ ಅನೇಕ ಮತಾಚಾರ್ಯರು ತಾರತಮ್ಯ ಇಲ್ಲ, ತಾರತಮ್ಯ ಸುಳ್ಳು ಅಂತೆಲ್ಲ ಹೇಳುವವರು ಇದ್ದಾರೆ. ಎಷ್ಟು ಸ್ಪಷ್ಟ ಮಹಾಭಾರತ ವಾಕ್ಯಗಳಿದೆ ಅಂತ ನಾವು ತಿಳ್ಕೋಬಹುದು. ಅನ್ವೇಷ ರೌಹಿಣೇಯಂ ಚ ತ್ವಾಂ ಚ ಭೀಮಾಪರಾಜಿತಂ ವೀರ್ಯೇ ಶೌರ್ಯೇಪಿ ವಾ ನಾನ್ಯಃ ತೃತೀಯಃ ಫಲ್ಗುಣಾದೃತೆ. ಹೇ ಭೀಮ, ರೌಹಿಣೇಯಂ ಬಲರಾಮ ಮತ್ತು ಭೀಮ ನಿನಗೆ ಅನಂತರ ವೀರ್ಯೇ ಶೌರ್ಯ, ವೀರ್ಯದಲ್ಲೂ ಶೌರ್ಯದಲ್ಲೂ ಬಲದಲ್ಲೂ ಅರ್ಜುನ ಅಪರಾಜಿತನಾಗಿದ್ದಾನೆ. ಅರ್ಜುನನನ್ನು ಯಾರು ಗೆಲ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ತದೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ ಅದಿಜ್ಯಮಪಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡೀವಂ ಭೀಮಪಾರ್ಥಾಭ್ಯಾಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ಏತಸ್ಮಿನ್ನೇವ ಅರ್ಥೇ ವಾಕ್ಯಾಂತರಮಪ್ಯಸ್ತಿ. ಇದೆ ಅರ್ಜುನನ ವಿಚಾರದಲ್ಲೇ ತಿಳಿಸಿಕೊಡುವ ಮತ್ತೊಂದು ವಾಕ್ಯವೂ ಇದೆ ಹಾಗೆ ಅಂತ. ಅದು ಯಾವುದು ಅಂದರೆ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತಿ. ದ್ರೌಪದಿ ದೇವಿ ಕೃಷ್ಣನ ಹತ್ರ ಹೇಳುವ ಮಾತು. ಅದಿಜ್ಯಂ ಭೀಮಪಾರ್ಥಾಭ್ಯಾಂ ಭವತಶ್ಚ ಅನ್ಯತ್ರ ಅನ್ಯೈಹಿ ಗಾಂಡೀವಂ ಧನುರದಿಜ್ಯಂ ಅಧ್ಯಾರೋಪಿತಂ ಜಾಕರ್ತುಂ ನ ಶಕ್ಯತೆ. ಭೀಮ ಮತ್ತು ಅರ್ಜುನ ಮತ್ತು ನಿಮ್ಮನ್ನು ಬಿಟ್ಟು ಅಂದರೆ ಕೃಷ್ಣ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಆ ಗಾಂಡೀವ ಧನುಸ್ಸು ಇದೆ ನೋಡಿ, ಅರ್ಜುನನ ಕೈಯಲ್ಲಿ ಹಿಡಿದಿರುವ ಧನುಸ್ಸಿಗೆ ಗಾಂಡೀವ ಅಂತ ಹೆಸರು. ಆ ಗಾಂಡೀವಕ್ಕೆ ಹಗ್ಗವನ್ನ ಕಟ್ಟೋದಕ್ಕೆ ಯಾರೂ ಕೂಡ ಸಮರ್ಥರಲ್ಲ ಹಾಗೆ ಅಂತ. ಇದರಿಂದ ಏನ್ ಸ್ಪಷ್ಟ ಆಯಿತು? ಅನೇನ ಕೃಷ್ಣ ಭೀಮಾನಂತರಂ ಸರ್ವೇಭ್ಯ ಅಧಿಕತ್ವಂಚ ಪಾರ್ಥಸ್ಯ ಉಕ್ತಂ ಭವತಿ. ಕೃಷ್ಣ ಭೀಮ ಅವರ ನಂತರ ಇಂದ್ರನಿಗೆ ಅಂದ್ರೆ ಅರ್ಜುನನಿಗೆ ಸ್ಥಾನ ಇದೆ ಹಾಗೆ ಅಂತ. ಇನ್ನು ತಥೈವಾನ್ಯತ್ರ ವಚನಂ ಕೃಷ್ಣದ್ವೈಪಾಯನೇರಿತಂ ದ್ವಾವೇವ ಪುರುಷೌ ಲೋಕೆ ವಾಸುದೇವಾದನಂತರೋ ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೋಣಿರೇವ ಚ. ನನು ಬಲಭದ್ರ ಅನಂತರತ್ವೇನ ಅಶ್ವತ್ಥಾಮ್ನಃ ವಕ್ತವ್ಯತ್ವೇ. ಬಲಭದ್ರನ ನಂತರ ಅಂದ್ರೆ ಕೃಷ್ಣ ಭೀಮ ಬಲಭದ್ರ ಅದಾದ ಮೇಲೆ ಅಶ್ವತ್ಥಾಮರು ಇದ್ದಾರೆ. ರುದ್ರದೇವರ ಅವತಾರ. ರುದ್ರದೇವರನ್ನ ಅಂದ್ರೆ ಅಶ್ವತ್ಥಾಮರ ಅವತಾರವನ್ನು ಹೇಳದೆ ಈ ಇಂದ್ರನ ಅವತಾರವಾದ ಅರ್ಜುನನನ್ನ ಹೇಳೋದು ಹೇಗೆ ಸರಿ ಹೋಗ್ತದೆ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಭಿಪ್ರಾಯೇನ ಸಿಂಹಾವಲೋಕನ ನ್ಯಾಯೇನ ತತ್ರ ಪ್ರಮಾಣಂ ದರ್ಶಯಿತು ಮಾಹ ತಥೈವ ಇತಿ. ಈ ವಚನ ಕೃಷ್ಣದ್ವೈಪಾಯನೇರಿತಂ ವೇದವ್ಯಾಸರು ಹೇಳುವ ಮಾತಿದು. ಏನದು? ದ್ವಾವೇವ ಪುರುಷೌ ಲೋಕೆ ವಾಸುದೇವಾದ್ ಅನಂತರೌ. ವಾಸುದೇವನ ಅನಂತರ ಇಬ್ಬರೇ ಇದ್ದಾರೆ ಲೋಕದಲ್ಲಿ. ಒಬ್ಬ ಭೀಮ, ದ್ವಿತೀಯ ದ್ರೋಣಿ. ದ್ರೋಣಿ ಅಂದ್ರೆ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮರು ಅಂತ ಅರ್ಥ. ಲಕ್ಷ್ಮೀ ವ್ಯಾವೃತ್ಯರ್ಥಂ ಪುರುಷೌ ಹಾಗೆ ಅಂತ. ಲಕ್ಷ್ಮೀ ದೇವಿಯನ್ನ, ಯಾಕಂದ್ರೆ ವಾಸುದೇವನ ನಂತರ ಸ್ಥಾನ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ಹೊರತುಪಡಿಸುವುದಕ್ಕಾಗಿ ಪುರುಷವು ಅಂತ ಹೇಳ್ತಾರೆ. ಮತ್ತು ತತ್ರಾಪಿ ಸಾಮ್ಯಂ ನ ಮಂತವ್ಯಂ ಇತ್ಯಾಹ ಭೀಮಸ್ತು. ಮತ್ತು ಭೀಮ ಮತ್ತು ಅಶ್ವತ್ಥಾಮರು ಇಬ್ಬರು ಸಮ ಅಂತ ತಿಳಿಬಾರ್ದು. ಅದಕ್ಕೆ ಏನು ಹೇಳಿದ್ರು? ಭೀಮಸ್ತು ಪ್ರಥಮಃ ತತ್ರ. ಭೀಮಸೇನ ದೇವರು ಮೊದಲು ಸ್ಥಾನ. ವಾಸುದೇವನ ನಂತರ ಲಕ್ಷ್ಮಿಯನ್ನು ಬಿಟ್ಟು ಭೀಮನ ಸ್ಥಾನ ಮೊದಲು. ದ್ವಿತೀಯ ಎರಡನೇ ಸ್ಥಾನ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮರು ಅಂದ್ರೆ ರುದ್ರದೇವರ ಅವತಾರರಾದ ಅಶ್ವತ್ಥಾಮರು ಹಾಗೆ ಅಂತ. ಇದರಿಂದ ಏನ್ ಪರಿಹಾರ ಹೇಳಿದಂತೆ ಆಯಿತು ಅಂತ ಇನ್ನೂ ಸ್ಪಷ್ಟ ಆಗಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮತ್ತೆ ನೋಡೋಣ. ಶ್ರೀಮದ್ ದುಹಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.